ಬಳ್ಳಾರಿ ನಗರದ ಕೆಎಂಎಫ್ ಡೈರಿ ಕ್ರಾಸ್ ಬಳಿಯ ಬಾಡಿಗೆ ಮನೆಯಲ್ಲಿ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂತಹ ಮಂಗಳಮುಖಿ ಮತ್ತು ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮನೆಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇಬ್ಬರ ಶವಗಳು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮೃತರನ್ನ 29 ವರ್ಷದ ಮಂಗಳಮುಖಿ ಸುಹಾಸಿನಿ ಮತ್ತು 31 ವರ್ಷದ ಶೇಖರ್ ಅಲಿಯಾಸ್ ಮಣಿ ಅಂತ ಹೇಳಿ ಗುರುತಿಸಲಾಗಿದೆ. ಶೇಖರ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದ ನಿವಾಸಿಯಾಗಿದ್ದು ಆಟೋ ಚಾಲಕನಾಗಿ ಜೀವನ ನಡೆಸ್ತಾ ಇದ್ದ. ಸುಹಾಸಿನಿ ಬಳ್ಳಾರಿ ತಾಲೂಕಿನ ಜಾಗನೂರು ಗ್ರಾಮದವರಾಗಿದ್ರು. ಇಬ್ಬರು ಕಳೆದ 6 ವರ್ಷಗಳಿಂದ ಒಟ್ಟಿಗೆ ವಾಸವಾಗಿದ್ರು. ಸುಹಾಸಿನಿ ಮಂಗಳಮುಖಿ ಅಂತ ಹೇಳಿ ಗೊತ್ತಿದ್ರು ಕೂಡ ಶೇಖರ್ ಪ್ರೀತಿ ಮಾಡ್ತಿದ್ದ ಅಂತ ಹೇಳಲಾಗಿದೆ. ಘಟನೆ ಕುರಿತು ಮಾಹಿತಿ ಪಡೆದಂತಹ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಬಳ್ಳಾರಿ ಬ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪ್ರಕರಣದ ಸಂಬಂಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ನನ್ನ ಹತ್ರ ಬಂದು ಒಂದು 14 ವರ್ಷ ಆಯಿತು. ಫಸ್ಟ್ ನನ್ನ ಹತ್ರನೇ ಬಂದು ಆಮೇಲೆ ಕರ್ನೂಲು ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡಿ ನನ್ನ ಹತ್ರ ಬಂದು ಇವಾಗ 2 ವರ್ಷ ಆಯಿತು. ಮತ್ತೆ ಬಂದಮೇಲೆ ಇವನು ಜೊತೆ ಆಗಿದ್ದ, ಯಾರು ಇವಾಗ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದ್ದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ, ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸು ಅಂತಲೇ ಇದ್ದಿಲ್ಲ. ನನ್ನ ದೊಡ್ಡ ಮಗಳವಳು ಸುಹಾಸಿನಿ ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರಾಣೆ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು. ಸೋಮವಾರ ದಿನ ಬಂದಿದ್ದಾರೆ. ಹಂಪಿ ಉತ್ಸವದಲ್ಲಿ ಕಲೆಕ್ಷನ್ ಮಾಡಿದ್ದೀವಿ ಎಲ್ಲರೂ. ನಾನು ಗೋಬಿ ಅಂಗಡಿ ಹಾಕಿದ್ದೆ, ನನ್ನ ಜೊತೆಲಿರೋ ಅಂಥವ್ರು 4 ಜನ ಕಲೆಕ್ಷನ್ಗೆ ಹೋಗಿದ್ರು. ಅವಳ ಜೊತೆಲೇ ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದ್ದು ಸೋಮವಾರ ದಿನ ಮನೆಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ. ನನಗೆ ನಿದ್ದೆ ಇಲ್ಲ, 3 ದಿನ ಹಂಪಿ ಉತ್ಸವದಲ್ಲಿ ನಿದ್ದೆ ಇಲ್ಲ ಅಂತೇಳಿ ಮಲ್ಕೊಂಡು ಅವನು ಫೋನ್ ಮಾಡಿದ್ದಾನ, ಯಾರು ಶೇಖರ್ ಅಲಿಯಾಸ್ ಮಣಿ ಫೋನ್ ಮಾಡಿ ಇಲ್ಲ ನೀನು ಬರಲೇಬೇಕು ಇವಾಗ, ಅದು ಇದು ಏನೋ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದಾನಂತೆ. ನನಗೂ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ 4 ಗಂಟೆಗೆ ನನಗೆ ಗೊತ್ತಾಗಿರೋದು ಸುಹಾಸಿನಿ ಫೋನ್ ಎತ್ತುತ್ತಾ ಇಲ್ಲ, ರೊಕ್ಕವ್ರು ಫೋನ್ ಮಾಡ್ತಾರೆ ಅಂತೇಳಿ ನನ್ನ ಮಗಳು, ಇನ್ನೊಬ್ಳು ಮಗಳು 2ನೇ ಮಗಳು ಕೀರ್ತಿಗೆ ಫೋನ್ ಮಾಡಿದ್ಲು. ನಾನು ಸೈಲೆಂಟ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಬಂದು ಕೆಳಗಡೆ ಬಂದು ನಾನು ಮಂಚದ ಮೇಲೆ ಮಲ್ಕೊಂಡಾಗ ಅಮ್ಮ ಸುಹಾಸಿನಿ ಫೋನ್ ಎತ್ತಲ್ಲ ಅಂದಾಗ ಫಸ್ಟು ಹೋಗೋಣ ನಡ್ರಿ ಅಂತಂದೇಳಿ ಒಂದು ಕಾರ್ ಮಾಡಿಕೊಂಡು ನಾನು ಇಲ್ಲಿ ಬೈಲರ್ಗೇರಿ ಹತ್ರ ಇದ್ದಾಗ ಅವ್ರ ತಮ್ಮ ವಿಜ್ಜಿ ನನ್ನ ಮಗಳ ಮೊಬೈಲಿಗೆ ಫೋನ್ ಮಾಡ್ದೆ. ಅಮ್ಮ ಇಲ್ಲ ಸುಹಾಸಿನಿ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿದಾಗ ಆವಾಗ ನಮಗೆ ಗೊತ್ತಾಗಿರೋದು ಸುಹಾಸಿನಿ ಅವಳು ಮಣಿ ಹಿಂಗೆ ಮಾಡ್ಕೊಂಡಿದ್ದೇನ ಅಂತೇಳಿ. ದುಡ್ಡಿಗಾಗಿ ಅಂದರೆ ಅವನು ಎಲ್ಲ ಇವಳು ದುಡಿಮೇಲೆ ಅವನು ತಿಂತಾಯಿದ್ದ. 1 ರೂಪಾಯಿ ಇರಲಿ, 1 ಹಿಮಾಲ್ ಇರಲಿ, ಇವಳು ದುಡಿಮೇಲೆ ಅವನು ತಿಂತಾಯಿದ್ದ. ನಾನು ಎಷ್ಟೋ ಸತಿ ಜಗಳ ಆಡಿದ್ದೀನಿ, ಪಂಚಾಯತಿಗೆ ಹೋಗಿ ಬಂದಿದ್ದೀನಿ, ಅವ್ರ ಮನೆಯಲ್ಲೆಲ್ಲ ಜಗಳ ಆಡಿ ಬಂದಿದ್ದೀನಿ. ನಿನ್ನೆ ನೈಟು 9:30 ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರ ಫ್ಯಾಮ್ಲಿಯವ್ರಿಗೆ. ಇದುವರೆಗಂತೂ ಯಾರೂ ಬಂದಿಲ್ಲ. ಅವ್ರ ನಂಬರ್ ನನಗೆ ಇವಾಗ ಫೋನ್ ಮಾಡ್ತೀನಿ, ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ. ಏನಿಲ್ಲ, ಅವಳಿಗೆ ನ್ಯಾಯ ದೊರಕಿಸ್ಬೇಕು. ಅವ್ರ ಮನೆಯವ್ರಿಗೆ ನಾನು ಫಸ್ಟಿಗೆ ಹೇಳಿದ್ದೀನಿ, ಅವ್ರ ಮನೆಯವ್ರಿಗೆ ಏನಿದೆ ಅವ್ನಿಗೆ ಮದುವೆ ಮಾಡಿರಿ, ನಮ್ಮ ಜೋಗಮ್ನವ್ರ ಸಹಸ ಬಿಡ್ತಾನ ಅಂತ ಅವ್ರ ಮನೆಯಲ್ಲೆಲ್ಲ ಜಗಾಡಿ ನಾನೇ ಖುದ್ದು ಜಗಾಡಿ ಬಂದೀನಿ. ಅವಳು ಸಾವಿಗೆ ಕಾರಣ ಅವ್ರ ಮನೆಯವರೇ. ನಾನು ಹೇಳೋದು ಶೇಖರ್ ಮನೆಯವರೇ ಕಾರಣ. ಹೊಸ ಮಲ್ಪನಗುಡಿ, ಹೊಸಪೇಟೆಯಿಂದ ಒಂದು 8 ಕಿಲೋಮೀಟ್ರ್, ಹೊಸ ಮಲ್ಪನಗುಡಿ ಪಂಚಾಯತಿ ಕಟ್ಟೆಯಿಂದ ಒಂದು 8 ಮನೆ ದೂರ ಇದೆ. ಇಬ್ಬರು ಸತ್ತಿದ್ದಾರೆ. ಇವಳಿಗೆ ಏನೋ ಮಾಡಿಬಿಟ್ಟು ನನ್ನ ಮಗಳು ಮಾತ್ರ ಸಾಯಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳೋ ಅಲ್ಲ ನನ್ನ ಮಗಳು. ಯಾಕಂದರೆ ನನ್ನ ಹತ್ರ ಇಷ್ಟು ವರ್ಷದಿಂದ ಇದ್ದಾಳ. ನನ್ನ ಮಗಳು ಸೂಸೈಡ್ ಮಾಡ್ಕೊಂಡು ಅವಳು ಅಲ್ಲೇ ಅಲ್ಲ, ಅವನು ಏನೋ ಮಾಡಿಬಿಟ್ಟೆ ಅವಳಿಗೆ ಮಾಡಿರೋದು. ಅವಳಿಗೆ ಮಾಡಿದಾನಲ್ಲ, ಮಾಡಿಬಿಟ್ಟು ನನಗೇನಾದರೂ ಮಾಡ್ತಾರಂತೇಳಿ ಅವ್ನು ಮಾಡ್ಕೊಂಡಿದ್ದಾನೆ. ನನ್ನ ಹೆಸರು ಲಕ್ಷ್ಮಿ ಅಂತ, ವಿಜಯನಗರ ಜಿಲ್ಲೆ ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.